ಇಲ್ಲೇನು ನಮ್ಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಗುರು, ಆರಾಮಾಗಿ ನಾವು ಹೋಗ್ಬೋದು ಬರ್ಬೋದು. ಅದೇ ನಾವು ಆಲ್ರೆಡಿ ತಮಿಳ್ನಾಡು ಎಂಟ್ರಿ ಆಗಿದ್ದೀರಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವಯನಾಡಿಂದ ಡೇ 2 ವ್ಲಾಗ್ಗೆ ಸ್ವಾಗತ. ಇವತ್ತು ಏನೋ ವಯನಾಡಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಸ್ಟ್ರೈಕ್ ಅಂತೆ. ಯಾರಿಗೂ ಅಲೌ ಇಲ್ಲ, ಯಾರೂ ಆಚೆ ಹೋಗಂಗಿಲ್ಲ ಅಂತ ನ್ಯೂಸ್ ಬಂದಿದೆ. ಇಷ್ಟೇ ಅವ್ರು ಹೇಳಿದ್ರು ನಮಗೆ. ಇದಕ್ಕೆ ಏನಪ್ಪ ಇವಾಗ ನೀನೆಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತೀರಾ. ಇಲ್ಲಿ ಲೋಕಲ್ ಅವ್ರು ಕೇಳಿದ್ರಿ, ಒಂದು 2 ಕಿಲೋಮೀಟರ್ಸಲ್ಲಿ ತಮಿಳ್ನಾಡು ಬಾರ್ಡ್ರು, ತಮಿಳ್ನಾಡಲ್ಲಿ ಏನು ಸ್ಟ್ರೈಕ್ಸ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಈ ಒಳಗಡೆಯಿಂದ ಯಾವುದೋ ಒಂದು ರೂಟು ನಮ್ಗೆ ಸಿಕ್ಕಿದೆ, ಆ ರೂಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಇಲ್ಲ ಅಂದರೆ ಡೇ 2 ಫುಲ್ ವೇಸ್ಟ್ ಆಗಿಬಿಡುತ್ತೆ ನಮ್ಗೆ. ಅದಕ್ಕೆ ನೈಟ್ ಈ ಕಡೆಯಿಂದನೇ ಬಂದಿರೋದು ನಾವು. ಫುಲ್ ಅಡ್ವೆಂಚರು. ನೋಡಿ, ಫುಲ್ ಅಡ್ವೆಂಚರ್, ಫುಲ್ ಅಡ್ವೆಂಚರು. ಇವತ್ತು ಫುಲ್ ಕ್ಲೋಸ್ ಅಂತೆ ವಯನಾಡ್, ಫುಲ್ ಕ್ಲೋಸ್ ಇವತ್ತು. 6 AM to 6 PM ಫುಲ್ ಕ್ಲೋಸು. ಯಾವುದೋ ಒಂದು ರೂಟ್ ಹೇಳಿದ್ದಾರೆ, ಆದರೆ ಗೊತ್ತಿಲ್ಲ ಏನಂತ. ಹೋಗಿ ನೋಡೋದು, ಇಲ್ಲಾಂದರೆ ವಾಪಸ್ಸು ಸ್ಟೇಗೆ ಬಂದು ಹಾಲ್ಟ್ ಆಗೋದು. ಆದರೆ ನೋಡಿ, ಏನಾದರೂ ತಗೋಬೇಕಾದ್ರೆ ಎಮರ್ಜೆನ್ಸಿಗೆ ನೋಡಿ, ಆ ಸ್ಟೇಯಿಂದ ಒಂದು 1.5 ಕಿಲೋಮೀಟ್ರ್ ಆಚೆ ಬರಬೇಕು ನಾವು. 1.5-2 ಕಿಲೋಮೀಟರ್ಸ್ ಇದೆ ಮೈನ್ ರೋಡಿಗೆ ಬರೋಕ್ಕೆ. ಪೀಸು ನೋಡಿ, ಒಂದು ಟ್ರಾಫಿಕ್ ಇಲ್ಲ, ಏನಿಲ್ಲ. ಸೂಪರ್ ಅಲ್ವಾ? ನೋಡಿ, ಯಾರೂ ಇಲ್ಲ ರೋಡಲ್ಲಿ. ಎಲ್ಲ ಅಂಗಡಿಗಳು ಬೇರೆ ಎಲ್ಲ ಮುಚ್ಚಿಬಿಟ್ಟೈತೆ. ಮೊನ್ನೆ ಆಗಿರೋದು ಘಟನೆ ಇದು. ಇಲ್ಲಿ ಒಂದು 50 ವರ್ಷ ತಾತಪ್ಪನ್ನ ಆನೆ ಸಾಯಿಸ್ಬಿಟ್ಟಿರೋದು. ಮತ್ತು ಫೆಬ್ರವರಿ 10th ಒಂದು ಸೇಮ್ ಅದೇ ಥರ ಒಂದು ವಯಸ್ಸು ಹುಡುಗಿ ಅನಿಸುತ್ತೆ, ನನಗೆ ಗೊತ್ತಿರೋಂಗೆ, ಅದೊಂದು ಸಾಯಿಸ್ಬಿಟ್ಟಿದೆ ಫಾರೆಸ್ಟಲ್ಲಿ. ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಏನೂ ಸಪೋರ್ಟ್ ಮಾಡ್ತಾ ಇಲ್ಲ, ಕೇರಳ ಗೌರ್ಮೆಂಟು ಅಂತ ಸ್ಟ್ರೈಕ್ ಮಾಡ್ತವ್ರೆ. ಮಾರ್ನಿಂಗ್ 6 AM ಇಂದ ಸಾಯಂಕಾಲ 6 ಗಂಟೆವರೆಗೂ ಸ್ಟ್ರೈಕು. ವೆಹಿಕಲ್ಸ್ ಅಲೌಡ್ ಇಲ್ಲ. ಮತ್ತು ನಾವಿರೋ ಸ್ಟೇಯಿಂದ ತಮಿಳ್ನಾಡು ಬಾರ್ಡ್ರ್ ಬಂದ್ಬಿಟ್ಟು 2 ಕಿಲೋಮೀಟರ್ಸ್ ಅಷ್ಟೇ. ಅದಕ್ಕೆ ತಮಿಳ್ನಾಡಲ್ಲಿ ಏನೂ ಸ್ಟ್ರೈಕ್ ಇರಲ್ಲ. ಅದಕ್ಕೆ ತಮಿಳ್ನಾಡು ಬಾರ್ಡ್ರ್ ಹತ್ರ ಹೋಗಿ ಏನೇನಿದೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀರಿ. ನೋಡಿ, ರೋಡಲ್ಲಿ ಯಾರೂ ಇಲ್ಲ, ಒಬ್ಬರು ಕಾಣಿಸ್ಕೊತಾ ಇಲ್ಲ. ಸೂಪರ್ ಅಲ್ಲ ವ್ಯೂ? ನೋಡಿ, ಎಲ್ಲ ಕ್ಲೋಸ್ ಇವತ್ತು. ಫುಲ್ಲು ಬಸ್ಸು ಯಾವುದೂ ಇಲ್ಲ ಇವತ್ತು. ಬಂದ್ರಿ ತಮಿಳ್ನಾಡು ಬಾರ್ಡ್ರ್ ಇದು ಬಂದಿದ್ದೀರಿ. ಓಕೆ. TN ತಮಿಳ್ನಾಡು ನೋಡಿ. ವೆಲ್ಕಮ್ ಟು ಕ್ವೀನ್ ಆಫ್ ಹಿಲ್ಸ್. ಸೂಪರ್. ನೋಡಿ, ಬಾರ್ಡರ್ ಕ್ರಾಸ್ ಮಾಡಿ ಒಂದು 100 ಮೀಟರ್ಸು ಬಂದಿಲ್ಲ. TN ಗಾಡಿಗಳು. ಸೂಪರ್ ಅಲ್ವಾ?
ಬಾರ್ಡ್ರಲ್ಲಿ ಕರೆಕ್ಟಾಗಿ KL ಗಾಡಿಗಳಿತ್ತು, ಇಲ್ಲಿ TN ಗಾಡಿಗಳು ತಮಿಳವರು. ಎಲ್ಲ ಇಲ್ಲಿ ಅಡಿಕೆ ಮರ ಜಾಸ್ತಿ. ಅಲ್ಲಲ್ಲೊಂದೊಂದು ಮನೆ ಸೂಪರ್. ಇಲ್ಲಿ ಬಂದಮೇಲೆ ಆನೆ ನ್ಯೂಸು ಅವ್ರು ಹೇಳಿದ್ದೆ ನಮಗೆ. ನಿನ್ನೆ ಆನೆ ನೋಡ್ಬಿಟ್ಟು ಫುಲ್ ಮೀಟ್ರ್ ಆಫ್ ಗುರು, ಅದು ಸಡನ್ನಾಗಿ ಬಂದ್ಬಿಡ್ತು. ಅದೇನು ನೋಡಿದ್ರಿ ಅಲ್ಲಿ ಕ್ವೀನ್ ಆಫ್ ಹಿಲ್ ಸ್ಟೇಷನ್ಸ್ ಅಂತ, ಅದು ಬಂದ್ಬಿಟ್ಟು ತಮಿಳ್ನಾಡದು. ಥರ ಹೈಡನ್ ರೂಟ್ಸ್ನ ಚೂಸ್ ಮಾಡ್ಬೇಕು ಗುರು. ನೋಡಿ, ಒಂದು ಟ್ರಾಫಿಕ್ ಇಲ್ಲ, ಏನಿಲ್ಲ, ಪೀಸು, ಆರಾಮಾಗಿ ಹೋಗ್ಬೋದು. ಇವಾಗ ನಾವು ಯಾವುದೋ ಒಂದು ಫಾರೆಸ್ಟಲ್ಲಿದ್ದೀರಿ, ಗೂಡಲೂರಿಗೆ ಹೋಗ್ತಾಯಿದ್ದೀರಿ. ಲೋಕಲ್ ಅವ್ರಿಗೆ ಕೇಳಿದ್ರೆ ಇಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಗೂಡಲೂರಿಗೆ ಹೋಗ್ತಾಯಿದ್ದೀರಿ. ರೋಡ್ ಮಾತ್ರ ಅಲ್ಟಿಮೇಟು ನೋಡಿ, ಎಲ್ಲ ಟೀ ಎಸ್ಟೇಟೆ. ಓ, ಏನಷ್ಟು ಬಿಸಿಲಿಲ್ಲ. ಟೈಮ್ ಆಗಿದೆ 11:50. 34 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಹೋಗೋದೆ ಇವತ್ತು, ಫುಲ್ ಎಕ್ಸ್ಪ್ಲೋರ್ ಮಾಡೋದೆ. ಫುಲ್ ಪೀಸ್. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಒಳಗಡೆ ಹೋದರೆ ಸಿಕ್ಬೋದು. ಅಯ್ಯೋ ಬೇಡಪ್ಪ, ರಿಸ್ಕು. ಅಟ್ಯಾಕ್ ಮಾಡಿಬಿಟ್ರೆ ನಮ್ಮ ಮೇಲೆ ಅಷ್ಟೇ. ಎಲ್ಲಪ್ಪ ಬರ್ತಾ ಇದೆಯಾ? ಓಕೆ, ನಮ್ಮ ಅಣ್ಣಂದು ಗಾಡಿ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಬ್ಯಾಟ್ರಿ ಇಶ್ಯೂ ಬಂದುಬಿಟ್ಟಿದೆ. ಟೋ ಮಾಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಒಂಟಿಯಲ್ಲ ನಾ ಎಂದಿಗೂ, ಇನ್ನು ಮುಂದೆ ಬಾಳಲಿ ತುಂಬಾ ಮುದ್ದು ಮಾಡು ಒಂದು ಜೀವ. ಸೂಪರು. ಚಿಂದಿ ನೋಡಿ, ಅಲ್ಲಲ್ಲೊಂದೊಂದು ಮನೆ, ಬ್ಯೂಟಿಫುಲ್ ನೇಚರು. ಇನ್ನೇನು ಬೇಕು ಹೇಳಿ. ಶಿವಲೇನೋ ಹಾಕ್ಸ್ಬೇಕು ಅಂದರು ನೋಡಿ. ಕೇರಳದಿಂದ ಚೇತಕಲ್ಲಿ ಬಂದಿದ್ದಾರೆ. ಪ್ರಿಯಾ ಅನಿಸುತ್ತೆ. ಓ, ಸೂಪರಾಗಿ ಆಲ್ಟ್ರೇಷನ್ ಮಾಡೋರಪ್ಪ. ಇದನ್ನ ಎತ್ಕೊಂಡು ಲದಾಖೆಲ್ಲ ಹೋಗ್ತವ್ರ. ಗೂಡಲೂರು 2 ಕಿಲೋಮೀಟರ್ಸು, ಮುದುಮಲೈ 20, ಪಾಯಕರ 31, ಊಟಿ 53. ರೋಡ್ ಸರಿ ಇಲ್ಲ, ಪೈನ್ ಫಾರೆಸ್ಟ್ ಇದು. ಓ, ಫುಲ್ ಸಿಟಿನೇ ಕಾಣಿಸ್ತೈತೆ ಗುರು ಇಲ್ಲಿಂದ. ಊಟಿ 57 ಇದೆ, 57 ಕಿಲೋಮೀಟರ್ಸು. ಆನ್ ದಿ ವೇ ಟು ಫಾಲ್ಸ್. ನೋಡಿ, ಇದೆ ಸ್ಟೆಪ್ಸು, 50 ಸ್ಟೆಪ್ಸ್ ಇಳಿಬೇಕು. ಅಲ್ಟಿಮೇಟ್.
ಫಾಲ್ಸ್ಗೆಲ್ಲ ಹೋಗಿ ಬಂದಿದ್ದಾಯಿತು, ಮತ್ತು ಲಂಚು ಆಯಿತು, ಮುಗಿಸ್ಕೊಂಡ್ರಿ. ಇವಾಗ ಸ್ಟೇ ಕಡೆಗೆ ಹೋಗ್ತಾಯಿದ್ದೀರಿ. ಏನೂ ಇಲ್ಲ ಗುರು, ಅಷ್ಟು ನೀರೇನೂ ಇಲ್ಲ, ಎಲ್ಲ ಡ್ರೈ ಆಗಿದೆ. ಏನು ಫೋಟೋ ಎಲ್ಲ ನೋಡ್ಕೊಂಬರ್ಬೇಡಿ, ಸೀಸನ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಹಲೋ ಸ್ನೇಹಿತರೆ, ಬ್ಯಾಕ್ ಟು ವಯನಾಡು. ರೂಮ್ ಕಡೆಗೆ ಹೋಗ್ತಾಯಿದ್ದೀರಿ. ಫಾರೆಸ್ಟಲ್ಲಿದ್ದೀರಿ. ಇನ್ನು 4 ಕಿಲೋಮೀಟರ್ಸ್ ಇದೆ, 9 ಮಿನಿಟ್ಸ್ ತೋರಿಸ್ತಾ ಇದೆ. ಹೋಗ್ತಾ ಇದ್ದೀರಿ. ಇವಾಗ ಬರ್ಬೇಕು ಗುರು. ಆನೆ ಸಾಕತ್ತಾಗಿರ್ತದೆ, ಓಡ್ಬೇಕು ಇವಾಗ. ಏನಿಲ್ಲ, ಬಂದರೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ದೂರದಿಂದ ನೋಡ್ಕೊಬೇಕು. ಅದು ಹೋದ್ಮೇಲೆ ನಾವು ಹೋಗ್ತಾ ಇರಬೇಕು ಅಷ್ಟೇ. ಫೈನಲಿ ನಮ್ಮ ರೂಮ್ಗೆ ರೀಚ್ ಆಗಿದ್ದೀರಿ. ನಾವು ಲಾಸ್ಟ್ ಟೈಮು ಸೀಗೌಡ್ ರೆಸಾರ್ಟ್ಗೆ ಹೋಗಿದ್ರಿ. ಅಲ್ಲಿಗೂ 2 ಕಿಲೋಮೀಟರ್ಸು ಆಫ್ ರೋಡಿಂಗ್ ಇತ್ತು. ನಾವು ಶಿಫ್ಟಲ್ಲೇ ಮಾಡಿದ್ರಿ ಆಫ್ ರೋಡಿಂಗು. ನೋಡಿ, ಇದೇ ನಮ್ಮ ರೆಸಾರ್ಟ್ ಹೆಸರು. ನಾವಿದ್ದಿದ್ದು ರೆಸಾರ್ಟು ಆಗ್ರೋ ನೆಸ್ಟ್ ಫಾರ್ಮ್. ಆಗ್ರೋ ನೆಕ್ಸ್ಟ್ ಫಾರ್ಮ್. ಫುಲ್ ಸ್ಟ್ರೀಪ್. ನಾವು ಹೋಗ್ಬೇಕು ಕೆಳಗಡೆ. ಫುಲ್ ನೋಡಿ, ಇಲ್ಲೆಲ್ಲ ಟೆಂಟ್ ಸ್ಟೇ ಇದೆ. ಟೆಂಟ್ ಸ್ಟೇ ಬೇಕಾದ್ರೂ ಮಾಡ್ಕೊಬೋದು. ಸ್ವಲ್ಪ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ, ಗೇಮ್ಸು. ಅದೇ ಚಿಕ್ಕ ಮಕ್ಕಳು ಆಟ ಆಡೋದು. ಫ್ಯಾಮ್ಲಿ ಜೊತೆ ಬಂದರೆ ಅವ್ರಿಗೆ ಕರೆಕ್ಟಾಗಿರುತ್ತೆ. ಫೈನಲಿ ರೀಚ್ ಆಗಿದ್ದೀರಿ. ವ್ಯೂ ಮಾತ್ರ. ಅಣ್ಣ, ಟೇಕ್ 1 ಫೋಟೋ.